ಕುಶಾಲನಗರ ತಾಲೂಕು ಸ್ವೀಪ್ ಸಮಿತಿ ಹಾಗೂ ಪುರಸಭೆ ಸಹಯೋಗದಲ್ಲಿ ಮತದಾನ ಜಾಗೃತಿ ಕಾಲ್ನಡಿಗೆ ಜಾಥಾ ನಡೆಯಿತು. ಬೈಚನಹಳ್ಳಿಯ ಮಾರಿಯಮ್ಮ ದೇವಾಲಯದಿಂದ ಆರಂಭವಾದ ಜಾಥಾದಲ್ಲಿ ಶಾಲಾ ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪಾಲ್ಗೊಂಡು ಕಡ್ಡಾಯವಾಗಿ ಮತದಾನ ಮಾಡುವಂತೆ ಜನರಲ್ಲಿ ಜಾಗೃತಿ ಮೂಡಿಸಿದರು. ನಂತರ ಬೀದಿ ನಾಟಕದ ಮೂಲಕ ಮತದಾನದ ಕುರಿತು ಅರಿವು ಮೂಡಿಸಲಾಯಿತು. ನಮ್ಮೂರಿಗೆ ಬಂದ್ಬಿಟ್ಟು ಇಷ್ಟೊಂದು ಜನ ಬೇರೆ ಸೇರಿಸಿದ್ದಾರೆ, ಅಧಿಕಾರಿಗಳು ಬೇರೆ ಬಂದಾರ, ಶಾಲೆಯ ಮಕ್ಕಳು ಬೇರೆ ಅವರ ಇದೆಲ್ಲ ನೋಡ್ರೆ ನಿಮ್ಗೆ ಏನೋ ಅವರ್ ಸಾವಿರ ಅದು ಕೋಟಿ ಸಾವಿರ ನಾನು ಅಷ್ಟೊತ್ತಿಗೆ ನೋಡ್ತೀನಿ. ನಾನು ಖಂಡಿತ ಸರ್ ಹೇಳಿದ್ದೆ ಹೇಳುವ ಮಾಡಿಲ್ಲ ಮಾಡುವ ಅಂತ ಅದೇನ್ ಕಂಡಿದ್ದಾರೆ, ಅದೇನ್ ಮಾಡಕ್ ಎಲ್ಲರೂ ಟೂರ್ ಕರ್ಕೊಂಡೋಗಿಲ್ಲ ಅಂತ ಮಾತಾಡ್ತಿದ್ದು. 3 ದಿನ ರಜೆ ಸಿಕ್ಕದೆ, ಅದಕ್ಕೆ ಎಲ್ಲಾರು ಹೋಗಿ ಟೂರ್ ಬರುವಂತ ಹೋಯ್ತಾರೆ. ಶಿವಣ್ಣ ಅಲ್ಲಪ್ಪ, ನಮ್ಗೆ ಓಟ್ ಹಾಕೋ ಹಕ್ಕನ್ನ ಸಂವಿಧಾನ ಕೊಟ್ಟಿರೋದು. ಓಟ್ ಹಾಕೋದು ನಮ್ಮ ಕರ್ತವ್ಯ. ನೀವು ಓಟ್ ಹಾಕೋದು ಬಿಟ್ಟು ನಾನು ಟೂರ್ ಹೋಯ್ತೀನಿ ಅನ್ನೋದು ತಪ್ಪಲ್ವಣ. ನಾನೊಬ್ಬ ಓಟ್ ಹಾಕಿಲ್ಲ, ಏನು ದೇಶದಲ್ಲಿ ಯಾರು ಓಟ್ ಹಾಕಿದ್ದೀರಿ? ಯಾವ್ದಣ್ಣ ಅಪ್ಪ ಯುಗಾದಿ ಪ್ರಜಾಪ್ರಭುತ್ವದ ಹಬ್ಬ. ಓಟ್ ಹಾಕಪ್ಪ ಅಂದ್ರೆ ಭಾರತವನ್ನ ಕಟ್ಟಲಿಕ್ಕೆ ಪ್ರತಿಯೊಬ್ಬರು ಸಮೇತ ಓಟನ್ನ ಮಾಡ್ಬೇಕನ್ನ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಒಂದು ಮತ ಜಾಗೃತಿ. ಈ ವೇಳೆ ಮಾತನಾಡಿದ ಇಒ ಭವಾನಿ ಶಂಕರ್, 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತದಾನ ಮಾಡಬೇಕು. 5 ವರ್ಷಕ್ಕೊಮ್ಮೆ ಬರುವ ಚುನಾವಣೆ ಪ್ರಜಾಪ್ರಭುತ್ವದ ಹಬ್ಬ ಇದ್ದಂತೆ. ಆದ್ದರಿಂದ ತಮ್ಮ ಹಕ್ಕನ್ನು ಚಲಾಯಿಸುವ ಮೂಲಕ ಮತದಾನದ ಹಬ್ಬದಲ್ಲಿ ಪಾಲ್ಗೊಳ್ಳಬೇಕು ಎಂದರು. ನಂತರ ಮಾತನಾಡಿದ ಪುರಸಭೆ ಆರೋಗ್ಯಾಧಿಕಾರಿ ಉದಯಕುಮಾರ್, ಮತದಾನ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು, ನಿಮ್ಮ ಅಕ್ಕಪಕ್ಕದ ನಿವಾಸಿಗಳಿಗೆ ಸಹ ಮತದಾನ ಮಾಡುವಂತೆ ಯುವಕ ಯುವತಿಯರು ಪ್ರೇರೇಪಿಸಬೇಕು ಎಂದರು. ಇದರ ಪ್ರಮುಖ ಉದ್ದೇಶ ಅಂದ್ರೆ 26ನೇ ತಾರೀಕು ಮತದಾನ ನಡೆಯಲಿಕ್ಕಿದೆ. ಒಬ್ಬ ಅರ್ಧ ಮತದಾನ ಕೂಡ ಬಿಟ್ಟು ಹೋಗ್ಬಾರ್ದು. ನಾನು ಕಾಲೇಜು ವಿದ್ಯಾರ್ಥಿನಿಯರು ಈಗ ಬರ್ತಾ ಇರುವಾಗ ಮಾತಾಡಿದೆ, ಅವರು ಫಸ್ಟ್ ಯಂಗ್ ವೋಟರ್, ಫಸ್ಟ್ ಟೈಮ್ ವೋಟ್ ಮಾಡೋರು ತುಂಬಾ ಜನ ಇದ್ದಾರೆ. ಅದರಲ್ಲಿ ಅವರಿಗೂ ಕೂಡ ಈಗ ಚುನಾವಣಾ ಆಯೋಗದ ವತಿಯಿಂದ ಎಲ್ಲರಿಗೂ ವೋಟರ್ ಸ್ಲಿಪ್, ವೋಟರ್ ಗೈಡ್ ಮತ್ತು ಯಂಗ್ ವೋಟರ್ಸ್ಗೆ ಒಂದು ಅವರಿಗೆ ಸಂದೇಶ, ಅದನ್ನು ಕೂಡ ಈಗ ನಾವು ಮನೆ ಮನೆಗೆ ತಲುಪಿಸ್ತಿದ್ದೇವೆ. ಸೊ ನಮ್ಮ BLOಗಳು ಅದನ್ನು ಮನೆ ಮನೆಗೆ ತಲುಪಿಸ್ತಾರೆ. ಆದ್ರಿಂದ ನಮ್ಮೆಲ್ಲರ ಕರ್ತವ್ಯ ಏನಂದ್ರೆ, ನಾವು ಈ ಪ್ರಜಾಪ್ರಭುತ್ವದ ಹಬ್ಬ ಅಂತ ನಮ್ಮ ಈ ಬೀದಿ ನಾಟಕ ತಂಡದವರು ಏನು ಹೇಳಿದ್ರು, ಅದೇ ತರ ಇದೊಂದು ಹಬ್ಬ, ನಮ್ಮ ಕರ್ತವ್ಯ ಇದು. ಸೊ ಆದ್ರಿಂದ ಪ್ರಜಾಪ್ರಭುತ್ವದಲ್ಲಿ ಈ ಹಬ್ಬದಲ್ಲಿ ಪಾಲ್ಗೊಂಡು ನಾವು ನಾಡ್ದು 26ನೇ ತಾರೀಕು ಯಾರು ಹಿಂದುಳಿಯದೆ ಎಲ್ಲರೂ ಮತದಾನ ಮಾಡಬೇಕು. ಮತ್ತು ನಮ್ಮ ಸುತ್ತಮುತ್ತಲಿನವರಿಗೂ, ನಮ್ಮ ಸಂಬಂಧಿಕರು, ತಂದೆ ತಾಯಿ, ಯಾರು ಅಣ್ಣ ಅಕ್ಕ ಯಾರು ಇದ್ದಾರೆ ಎಲ್ಲರಿಗೂ, ಅಂದರೆ ಸುತ್ತಮುತ್ತಲಿನವರಿಗೂ ಕೂಡ ಮತದಾನ ಮಾಡಲಿಕ್ಕೆ ನಾವು ಪ್ರೇರೇಪಿಸಬೇಕು. ಇದಕ್ಕೋಸ್ಕರ ಈ ಸಿಸ್ಟಮ್ಯಾಟಿಕ್ ವೋಟರ್ ಎಜುಕೇಶನ್ ಆ್ಯಂಡ್ ಎಲೆಕ್ಟೋರಲ್ ಪಾರ್ಟಿಸಿಪೇಷನ್ ಅಂತ ಈ ಸ್ವೀಪ್ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೋಸ್ಕರ ಭಾರತದ ಚುನಾವಣಾ ಆಯೋಗ ತುಂಬಾ ಹಣ ವ್ಯಯ ಮಾಡ್ತಾ ಇದೆ. ಸೊ ಇದರಲ್ಲಿ ಎಲ್ಲರೂ ನಮ್ಮ ಸ್ಥಳೀಯ ಸಂಸ್ಥೆಗಳು, ನಮ್ಮ ತಾಲೂಕು ಪಂಚಾಯತ್ ಇರಲಿ, ಗ್ರಾಮ ಪಂಚಾಯತ್ಗಳಿರಲಿ, ಪುರಸಭೆ ಇರಲಿ, ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇವತ್ತು ನಾವು ಈ ಕುಶಾಲನಗರದಲ್ಲಿ ಮಾತ್ರ, ನಾಳೆ ಸೋಮವಾರಪೇಟೆಯಲ್ಲಿ ಆಗಲಿಕ್ಕಿದೆ. ಮೊನ್ನೆ ಮಡಿಕೇರಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರ ನೇತೃತ್ವದಲ್ಲಿ ಮೊನ್ನೆನೂ ಆಗಿದೆ. ಸೊ ಆದ್ರಿಂದ ಎಲ್ಲರೂ ತಾವೆಲ್ಲರೂ ಈ ಮತದಾನದಲ್ಲಿ ಭಾಗವಹಿಸಿದ್ರೆ ಮಾತ್ರ ಇದಕ್ಕೆ ಅರ್ಥ ಬರುತ್ತೆ. ಹಳೆ ಸಲದ ಚುನಾವಣೆಯಲ್ಲಿ ಏನು ಪರ್ಸೆಂಟೇಜ್ ಚುನಾವಣೆ ಆಗಿತ್ತು, ನಿಮ್ಮ ಮತಗಟ್ಟೆಗಳಲ್ಲಿ ಎಷ್ಟಾಗಿತ್ತು ಅನ್ನೋದನ್ನು ಈ ಮಾಹಿತಿಯನ್ನು ಪಡ್ಕೋಬಹುದು. ಸೊ ಅದಕ್ಕಿಂತ ಜಾಸ್ತಿ ನಾವು ಆದಷ್ಟು 100% 100% ಮತದಾನ ಆಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಕುಶಾಲನಗರ ತಾಲೂಕು ಸ್ವೀಪ್ ಸಮಿತಿ ಹಾಗೂ ಪುರಸಭೆ ಕುಶಾಲನಗರ ಇವರ ವತಿಯಿಂದ ಇವತ್ತು ಮತದಾನ ಜಾಗೃತಿಯ ಬಗ್ಗೆ ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಿ. ನಮಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಮುಂಬರುವ ಏನು 26 ಚುನಾವಣೆ ಆಗ್ತದೆ, ಎಲ್ಲರೂ ತಪ್ಪದೆ ನಮ್ಮ ಹಕ್ಕನ್ನು ಚಲಾಯಿಸುವುದರೊಂದಿಗೆ ಮತದಾನ ಮಾಡಿ ಈ ಒಂದು ಚುನಾವಣಾ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಒಂದು ಜಾಥಾ ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಮುಖ್ಯವಾಗಿ ನಮ್ಮ ಕನ್ನಡ ಭಾರತಿ
ಈ ಸಂದರ್ಭ ಪುರಸಭೆ ಪೌರ ಕಾರ್ಮಿಕರು, ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಜರಿದ್ದರು.